Hello everyone, welcome to Lakshmi Tutorials. Dear friends, ಈ ವಿಡಿಯೋ ಕೆಟೆಟ್ ಹಾಗೆ GPSTR 2025ಗೆ ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಸಹ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಈ ವಿಡಿಯೋ ನಮ್ಮ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಸೀರೀಸಲ್ಲಿ 3ನೇ ಕ್ಲಾಸ್ ಆಗಿದೆ. ಈ ವಿಡಿಯೋಲಿ ನಾನು ಡಿಸ್ಕಷನ್ ಮಾಡ್ತಾ ಇರೋಂಥ ಟಾಪಿಕ್ ಯಾವುದು ಅಂತಂದರೆ ರ್ಯಾಷನಲ್ ನಂಬರ್ಸ್ ಬಗ್ಗೆ ಬರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಡಿಸ್ಕಷನ್ ಮಾಡ್ತೀನಿ. ಅದರ ಜೊತೆಗೆ ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕ್ವೆಶನ್ಸ್ ಅರೈಸ್ ಆಗಿತ್ತು ಅನ್ನೋದನ್ನು ಇಲ್ಲಿ ತಗೊಂಡು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಯರ್ ಫ್ರೆಂಡ್ಸ್, ಮೊದಲಿಗೆ ನಾವು ರ್ಯಾಷನಲ್ ನಂಬರ್ಸ್ ಅಂತಂದರೆ ಏನು ಅಂತ ನೋಡೋಣ. ಯಾವ ಥರದ ನಂಬರ್ಸನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ ಅಂತಂದರೆ, ಯಾವ ನಂಬರ್ಸನ್ನು ನಾವು P/Q ಫಾರ್ಮಲ್ಲಿ ಬರೆಯೋಕ್ಕಾಗುತ್ತೋ ಅಂಥ ನಂಬರ್ಸನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಕಂಡೀಷನ್ ಏನು ಅಂತಂದರೆ P ಆ್ಯಂಡ್ Q ಆರ್ ಇಂಟೀಜರ್ಸ್. P ಆ್ಯಂಡ್ Q ಅನ್ನೋದು ಏನಾಗಿರಬೇಕು ಅಂತಂದರೆ ಇಂಟೀಜರ್ಸ್ ಆಗಿರಬೇಕು. ಹಾಗೆ Q ಶುಡ್ ನಾಟ್ ಬಿ ಈಕ್ವಲ್ ಟು 0. Q ಅಂತಂದರೆ ಡಿನಾಮಿನೇಟರಲ್ಲಿ 0 ಇರಬಾರ್ದು. ಅಂಥ ನಂಬರ್ಸನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ಬೇಕಾದಷ್ಟು ಸಲ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸು ಅರೈಸ್ ಆಗಿತ್ತು. ಯಾವ ಥರ ಅರೈಸ್ ಆಗುತ್ತೆ ಅಂತಂದರೆ, 0 ಅನ್ನೋದು ರ್ಯಾಷನಲ್ ನಂಬರ ಅಥವಾ ಅಲ್ವಾ ಅಂತ ಕೇಳಬಹುದು. ಸೊ 0 ಅನ್ನೋದೇನಿದೆ ಇದು ರ್ಯಾಷನಲ್ ನಂಬರ್ ಆಗಿದೆ. ಯಾಕೆ ಅಂತಂದರೆ ನಾವು 0ನ ನಾವು 0/1 ಅಂತ ಬರಿಬಹುದು. ಸೊ 0/1 ಅಂತ ಬರೆದಾಗ ಇದೊಂದು P/Q ಫಾರ್ಮಲ್ಲಿ ಬರೆಯೋಕ್ಕಾಗುವಂಥ ನಂಬರ್ ಆಗುತ್ತೆ. ಸೊ ಹಾಗಾಗಿ 0 ಅನ್ನೋದೊಂದು ರ್ಯಾಷನಲ್ ನಂಬರ್ ಆಗಿರುತ್ತೆ. ಓಕೆ, ಸೊ ಅದೇ ಥರ 0ಗೆ ರೆಸಿಪ್ರೋಕಲ್ ಇಲ್ಲ. ಇದರಲ್ಲೂ ಕೇಳ್ತಾರೆ ಯಾವ ರ್ಯಾಷನಲ್ ನಂಬರ್ಗೆ ರೆಸಿಪ್ರೋಕಲ್ ಇಲ್ಲ ಅಂತ ಕೇಳ್ತಾರೆ. ಸೊ ಯಾವ ನಂಬರ್ಗೆ ರೆಸಿಪ್ರೋಕಲ್ ಇಲ್ಲ ಅಂತಂದರೆ ಅದು 0. ಹಾಗೆ ಇದ್ರ ಮೇಲೆ ಇನ್ನೊಂದು ಕಾಮನ್ ಆಗಿ ಅರೈಸ್ ಆಗುವಂಥ ಕ್ವೆಶನ್ ಏನು ಅಂತಂದರೆ, ಯಾವ ಎರಡು ರ್ಯಾಷನಲ್ ನಂಬರ್ಸು ಅದರ ರೆಸಿಪ್ರೋಕಲ್ ವ್ಯಾಲ್ಯೂಸ್ಗೆ ಈಕ್ವಲ್ ಆಗಿದೆ ಅಂತ ಕೇಳ್ತಾರೆ. ಸೊ ಯಾವ ಎರಡು ರ್ಯಾಷನಲ್ ನಂಬರ್ಸ್ ಅವುಗಳ ರೆಸಿಪ್ರೋಕಲ್ ವ್ಯಾಲ್ಯೂಸ್ ಈಕ್ವಲ್ ಅಂತಂದರೆ 1 ಹಾಗೆ -1. 1 ಆ್ಯಂಡ್ -1 ಅವು ಅದರ ರೆಸಿಪ್ರೋಕಲ್ ವ್ಯಾಲ್ಯೂಸ್ಗೆ ಸೇಮ್ ಇರುತ್ತೆ. ಈಗ 1ನ ರೆಸಿಪ್ರೋಕಲ್ ಏನಾಗಿರುತ್ತೆ ಅಂದರೆ 1/1 ಆಗಿರುತ್ತೆ, ಅದರ ವ್ಯಾಲ್ಯೂ 1. ಹಾಗೆ -1ನ ರೆಸಿಪ್ರೋಕಲ್ ಏನಾಗಿರುತ್ತೆ ಅಂದರೆ 1/-1 ಆಗಿರುತ್ತೆ, ಅದರ ವ್ಯಾಲ್ಯೂ ಸಹ -1 ಆಗಿರುತ್ತೆ ಅಲ್ವಾ. ಸೊ 1 ಹಾಗೆ ಅದರ ರೆಸಿಪ್ರೋಕಲ್ ವ್ಯಾಲ್ಯೂ ಕೂಡ 1 ಆಗಿರುತ್ತೆ. ಹಾಗೆ -1ನ್ನು ತಗೊಂಡಾಗ -1ನ ರೆಸಿಪ್ರೋಕಲ್ ವ್ಯಾಲ್ಯೂ ಸಹ -1 ಆಗಿರುತ್ತೆ. ಸೊ ಈ ಥರದ ಕ್ವೆಶನ್ ಅರೈಸ್ ಆಗುತ್ತೆ. ಹಾಗೆ ಎಲ್ಲ ಇಂಟೀಜರ್ಸನ್ನು ಸಹ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರೆಯೋಕ್ಕಾಗತ್ತೆ ಅನ್ನೋ ಸ್ಟೇಟ್ಮೆಂಟ್ ಸಹ ಕೊಡ್ತಾರೆ. ಸೊ ಎಲ್ಲ ಇಂಟೀಜರ್ಸನ್ನು ಸಹ ನಾವು P/Q ಫಾರ್ಮಲ್ಲಿ ಬರೀಬಹುದು. ಹಾಗಾಗಿ ಎಲ್ಲ ಇಂಟೀಜರ್ಸನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿಬಹುದು. ಅದರ ಜೊತೆಗೆ ಆಲ್ ಫ್ರ್ಯಾಕ್ಷನ್ಸ್ ಆರ್ ಕನ್ಸಿಡರ್ಡ್ ಆ್ಯಸ್ ರ್ಯಾಷನಲ್ ನಂಬರ್ಸ್ ಅಂತ ಕೇಳಬಹುದು. ಆಲ್ ಫ್ರ್ಯಾಕ್ಷನ್ಸ್ ಆರ್ ರ್ಯಾಷನಲ್ ನಂಬರ್ಸ್ ಅಂತ ಕೊಟ್ಟಾಗ ಎಲ್ಲ ಫ್ರ್ಯಾಕ್ಷನ್ಸಲ್ಲೂ ಸಹ ನಾವು ನ್ಯೂಮರೇಟರ್ ಹಾಗೆ ಡಿನಾಮಿನೇಟರ್ ಪಾಸಿಟಿವ್ ನಂಬರ್ಸನ್ನೇ ಯೂಸ್ ಮಾಡ್ತೀವಿ. ಫ್ರ್ಯಾಕ್ಷನ್ ಅಂತಂದರೆ ಅದೇನು, ಇಟ್ ಈಸ್ ಅ ಪಾರ್ಟ್ ಆಫ್ ಅ ಹೋಲ್ ಅಂತ ಹೇಳಬೇಕಾದ್ರೆ ಅಲ್ಲಿ ನಾವು ನೆಗೆಟಿವ್ ನಂಬರ್ಸನ್ನು ಯೂಸ್ ಮಾಡಲ್ಲ. ಎರಡೂ ಪಾಸಿಟಿವ್ ನಂಬರ್ಸ್ ಇರುತ್ತೆ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ಹಾಗಾಗಿ ಎಲ್ಲ ಫ್ರ್ಯಾಕ್ಷನ್ಸನ್ನು ಸಹ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿಬಹುದು. ಆದರೆ ಇದಕ್ಕೆ ರಿವರ್ಸ್ ಸ್ಟೇಟ್ಮೆಂಟ್ ಏನಿದೆ, ಆಲ್ ರ್ಯಾಷನಲ್ ನಂಬರ್ಸ್ ಆರ್ ಫ್ರ್ಯಾಕ್ಷನ್ಸ್ ಅಂತೇನಾದರೂ ಕೊಟ್ಟಿದ್ರೆ ಆಗ ಅದು ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತಂದರೆ ರ್ಯಾಷನಲ್ ನಂಬರ್ಸಲ್ಲಿ ನಾವು ನೆಗೆಟಿವ್ ನಂಬರ್ಸನ್ನು ಸಹ ಯೂಸ್ ಮಾಡ್ತೀವಿ. -2/3 ಅನ್ನೋದೇನಿದೆ ಇದೊಂದು ರ್ಯಾಷನಲ್ ನಂಬರ್ ಆಗಿರುತ್ತೆ, ಆದರೆ ಇದನ್ನು ನಾವು ಫ್ರ್ಯಾಕ್ಷನ್ ಅಂತ ಕರೆಯೋದಕ್ಕೆ ಆಗಲ್ಲ. ಇಟ್ ಈಸ್ ನಾಟ್ ಅ ಫ್ರ್ಯಾಕ್ಷನ್. ಸೊ ಈ ಥರದ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸು ಸುಮಾರಷ್ಟು ಸಲ ರ್ಯಾಷನಲ್ ನಂಬರ್ಸ್ ಮೇಲೆ ಅರೈಸ್ ಆಗುತ್ತೆ. ಟ್ರೂ ಸ್ಟೇಟ್ಮೆಂಟ್ ಯಾವುದು ಅಥವಾ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಇದಿಷ್ಟು ನಾವು ರ್ಯಾಷನಲ್ ನಂಬರ್ಸ್ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸನ್ನು ನೋಡೋದಾದರೆ, ಎವ್ರಿ ಹೋಲ್ ನಂಬರ್ ಈಸ್ ಅ ರ್ಯಾಷನಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಹೋಲ್ ನಂಬರ್ಸನ್ನು ಸಹ ನಾವು ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಯಾಕಂದರೆ ಹೋಲ್ ನಂಬರ್ಸು 0, 1, 2, 3 ಆ್ಯಂಡ್ ಸೊ ಆನ್, ಈ ನಂಬರ್ಸನ್ನು ನಾವು ಹೋಲ್ ನಂಬರ್ಸ್ ಅಂತ ಕರಿತೀವಿ. ಈ ಎಲ್ಲ ನಂಬರ್ಸನ್ನು ಸಹ ನಾವು ಡಿನಾಮಿನೇಟರಲ್ಲಿ 1 ಅಂತ ಬರೆದಾಗ P/Q ಫಾರ್ಮಲ್ಲಿ ಬರೀಬಹುದು. ಸೊ ಹಾಗಾಗಿ ಎಲ್ಲ ಹೋಲ್ ನಂಬರ್ಸನ್ನು ಸಹ ನಾವು ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ಬೋದು. ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಹಾಗೆ ಎವ್ರಿ ಇಂಟೀಜರ್ ಈಸ್ ಅ ರ್ಯಾಷನಲ್ ನಂಬರ್. ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ, ಪ್ರತಿಯೊಂದು ಇಂಟೀಜರನ್ನು ಸಹ ನಾವು ರ್ಯಾಷನಲ್ ನಂಬರ್ ಅಂತ ಕರಿಬಹುದು. ಹಾಗೆ ನೆಕ್ಸ್ಟ್ ಒನ್, ಎವ್ರಿ ರ್ಯಾಷನಲ್ ನಂಬರ್ ಈಸ್ ಆ್ಯನ್ ಇಂಟೀಜರ್ ಅಂತ ಕೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಏನಾಗಿದೆ, ಇದು ರಾಂಗ್ ಆಗಿದೆ ಅಲ್ವಾ. ಎವ್ರಿ ರ್ಯಾಷನಲ್ ನಂಬರ್ ಈಸ್ ಆ್ಯನ್ ಇಂಟೀಜರ್ ಅಂತ ಕೇಳಿದಾಗ ಈಗ -2
2/3 ಅಂತ ತಗೊಂಡಾಗ ಇದನ್ನು ನಾವು ಇಂಟೀಜರ್ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಅ ಇಂಟೀಜರ್ ಅಲ್ವಾ. ಸೊ ಎಲ್ಲ ರ್ಯಾಷನಲ್ ನಂಬರ್ಸು ಇಂಟೀಜರ್ಸ್ ಆಗಿರೋದಿಲ್ಲ. ಆದರೆ ಈಗ 8/1 ಅಂತ ತಗೊಂಡಾಗ ಇದು ರ್ಯಾಷನಲ್ ನಂಬರ್ ಹೌದು, ಹಾಗೆ ಇಂಟೀಜರ್ ಸಹ ಹೌದು. ಆದರೆ ಇಲ್ಲಿ ಡಿನಾಮಿನೇಟರಲ್ಲಿ ನಾವು ಒಂದನ್ನು ಬಿಟ್ಟು ಬೇರೆ ಯಾವುದೇ ನಂಬರನ್ನು ತಗೊಂಡಾಗೂ ಸಹ ಅದನ್ನು ನಾವು ಇಂಟೀಜರ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಎವ್ರಿ ರ್ಯಾಷನಲ್ ನಂಬರ್ ಈಸ್ ಆ್ಯನ್ ಇಂಟೀಜರ್ ಅನ್ನೋ ಸ್ಟೇಟ್ಮೆಂಟ್ ಏನು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಹಾಗೆ ಎವ್ರಿ ಇಂಟೀಜರ್ ಈಸ್ ಅ ಹೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಅಂತಂದರೆ ಎವ್ರಿ ಇಂಟೀಜರ್ ಅಂದ ತಕ್ಷಣ ನೆಗೆಟಿವ್ ನಂಬರ್ಸ್ ಇರುತ್ತೆ, -1, -2, -3. ಸೊ ಇಲ್ಲಿ ಹೋಲ್ ನಂಬರ್ಸ್, ಎವ್ರಿ ಇಂಟೀಜರ್ ಈಸ್ ಅ ಹೋಲ್ ನಂಬರ್ ಅಂತ ಕೊಟ್ಟಿರೋದ್ರಿಂದ ಈ ನೆಗೆಟಿವ್ ನಂಬರ್ಸು ಹೋಲ್ ನಂಬರ್ಸಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಸಹ ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿದಾಗ ಎವ್ರಿ ರ್ಯಾಷನಲ್ ನಂಬರ್ ಈಸ್ ಅ ಹೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಸಹ ಎವ್ರಿ ರ್ಯಾಷನಲ್ ನಂಬರ್, ಪ್ರತಿಯೊಂದು ರ್ಯಾಷನಲ್ ನಂಬರನ್ನು ನಾವು ಹೋಲ್ ನಂಬರ್ ಅಂತ ಹೇಳೋದಕ್ಕಾಗಲ್ಲ. ರ್ಯಾಷನಲ್ ನಂಬರ್ಸಲ್ಲಿ P/Q ಫಾರ್ಮಲ್ಲಿರೋಂಥ ನಂಬರ್ಸ್ ಇರುತ್ತೆ, ನೆಗೆಟಿವ್ ನಂಬರ್ಸ್ ಇರುತ್ತೆ. ಆದರೆ ಹೋಲ್ ನಂಬರಲ್ಲಿ ನಮಗೆ ನೆಗೆಟಿವ್ ನಂಬರ್ಸ್ ಇರಲ್ಲ. ಹಾಗೆ P/Q ಫಾರ್ಮಲ್ಲಿರೋಂಥ ನಂಬರ್ 2/3, 5/8 ಈ ಥರದ ನಂಬರ್ಸು ಇರೋದಿಲ್ಲ. ಸೊ ಹಾಗಾಗಿ ಎವ್ರಿ ರ್ಯಾಷನಲ್ ನಂಬರ್ ಈಸ್ ಅ ಹೋಲ್ ನಂಬರ್ ಅನ್ನೋ ಸ್ಟೇಟ್ಮೆಂಟು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಈ ಥರ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸು ಅರೈಸ್ ಆಗುತ್ತೆ ರ್ಯಾಷನಲ್ ನಂಬರ್ಸ್ ಮೇಲೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟು ರಿಯಲ್ ನಂಬರ್ ಆ್ಯಂಡ್ ದೇರ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಇದೆ. ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಸೊ ಏನು ರಿಯಲ್ ನಂಬರ್ ಅಂತಂದರೆ ಏನು ಅಂತ ನಾನು ಪ್ರೀವಿಯಸ್ ವಿಡಿಯೋಲಿ ಡಿಸ್ಕಷನ್ ಮಾಡಿದ್ದೀನಿ. ಯಾರು ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋನ ಸಹ ನೋಡಿ ಅಂತ ಹೇಳ್ತಾ ಬ್ರೀಫಾಗಿ ಹೇಳೋದಾದರೆ ಎಲ್ಲ ಥರದ ನಂಬರ್ಸ್ ಯಾವ ನಂಬರನ್ನು ನಾವು ನಂಬರ್ ಲೈನ್ ಮೇಲೆ ಮಾರ್ಕ್ ಮಾಡೋಕ್ಕಾಗುತ್ತೋ ಆ ಎಲ್ಲ ನಂಬರ್ಸನ್ನು ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಸೊ ರಿಯಲ್ ನಂಬರ್ಸ್ ಅಂತಂದಾಗ ಯಾವುದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ನ್ಯಾಚುರಲ್ ನಂಬರ್ ಇನ್ಕ್ಲೂಡ್ ಆಗಿರುತ್ತೆ, ಹೋಲ್ ನಂಬರ್ ಇನ್ಕ್ಲೂಡ್ ಆಗಿರುತ್ತೆ, ಇಂಟೀಜರ್ಸು, ರ್ಯಾಷನಲ್ ನಂಬರ್ಸು, ಇರ್ರ್ಯಾಷನಲ್ ನಂಬರ್ಸು, ಈ ಇಷ್ಟು ನಂಬರ್ಸು ಸೇರಿಸಿ ನಾವು ರಿಯಲ್ ನಂಬರ್ ಅಂತ ಹೇಳ್ತೀವಿ. ಸೊ ಈಗ ರಿಯಲ್ ನಂಬರ್ಸ್ನ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ತಗೊಂಡಾಗ ಅದರಲ್ಲಿ 3 ಥರದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇರುತ್ತೆ. ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ಹಾಗೆ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ಹಾಗೆ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ. ಸೊ ಈಗ ಫಸ್ಟ್ ತಗೊಂಡಾಗ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಎಕ್ಸಾಂಪಲ್ ಇಲ್ಲಿ ತಗೊಳ್ಳೋದಾದರೆ 7/8 ನಾವು ಡೆಸಿಮಲ್ ಫಾರ್ಮಲ್ಲಿ ಬರೆದಾಗ 0.875 ಆಗುತ್ತೆ. ಅಂದರೆ ಇಲ್ಲಿ ಡೆಸಿಮಲ್ ಡಿಜಿಟ್ಸ್ ಏನಿದೆ ಈ ಡಿಜಿಟ್ಸು ಒಂದು ಅಥವಾ 2 ಅಥವಾ 3 ಸ್ಟೆಪ್ಸ್, ಒಂದು ಪರ್ಟಿಕ್ಯುಲರ್ ಸ್ಟೆಪ್ಸಲ್ಲಿ ಈ ಡಿಜಿಟ್ಸು ಎಂಡ್ ಆಗುತ್ತೆ. ಓಕೆ, ಸೊ ಡೆಸಿಮಲ್ ಡಿಜಿಟ್ಸು ಎಂಡ್ ಆಗೋವಂಥ ನಂಬರ್ಸನ್ನು ನಾವೇನಂತ ಹೇಳ್ತೀವಿ, ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಟರ್ಮಿನೇಟಿಂಗ್ ಅಂತಂದರೆ ಎಂಡ್ ಆಗುವಂಥದ್ದು ಅಂತ. ಸೊ ಯಾವ ಡೆಸಿಮಲ್ ಎಕ್ಸ್ಪ್ಯಾನ್ಷನಲ್ಲಿ ಡೆಸಿಮಲ್ ಡಿಜಿಟ್ಸು ಎಂಡ್ ಆಗುತ್ತೋ ಅಂಥ ನಂಬರ್ಸನ್ನು ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ 1/2ನ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನು 0.5 ಆಗಿರುತ್ತೆ. ಸೊ ಇಲ್ಲಿ 5 ಅಷ್ಟೇ, ನೆಕ್ಸ್ಟ್ ಡಿಜಿಟ್ ಇಲ್ಲ ಅಂತಂದರೆ ಇಲ್ಲಿ ಡೆಸಿಮಲ್ ಡಿಜಿಟ್ ಏನಾಗಿದೆ ಅದು ಎಂಡ್ ಆಗ್ತಾ ಇದೆ ಅಂತಂದರೆ ಈ ಥರದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇದ್ದರೆ ಅದನ್ನು ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಥರದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನು ಅಂತಂದರೆ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ. ನಾನ್ ಟರ್ಮಿನೇಟಿಂಗ್ ಅಂತಂದರೆ ಡೆಸಿಮಲ್ ಡಿಜಿಟ್ಸು ಎಂಡ್ ಆಗೋದಿಲ್ಲ, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಆದರೆ ರಿಕರಿಂಗ್ ಅಂತಂದರೆ 1 ಅಥವಾ 2 ಅಥವಾ 3 ಅಥವಾ 5 ಕೆಲವೊಂದು ಡಿಜಿಟ್ಸ್ ಏನಾಗುತ್ತೆ ರಿಪೀಟ್ ಆಗ್ತಾ ಇರುತ್ತೆ. ರಿಪೀಟ್ ಆಗ್ತಾ ಇದ್ದರೆ ಡೆಸಿಮಲ್ ಡಿಜಿಟ್ಸಲ್ಲಿ 1 ಅಥವಾ 1ಕ್ಕಿಂತ ಜಾಸ್ತಿ ಡಿಜಿಟ್ಸ್ ಆಗಿರಬಹುದು, 1 ಆಗಿರಬಹುದು, 2 ಆಗಿರಬಹುದು, ಅಥವಾ 3 ಅಥವಾ 5 ಡಿಜಿಟ್ಸು, ಈ ಥರ ಒಂದು ನಂಬರ್ ಏನಿದೆ, ಒಂದು ಗ್ರೂಪ್ ಆಫ್ ನಂಬರ್ ಅದು ರಿಪೀಟ್ ಆಗ್ತಾ ಇದ್ದರೆ ಡೆಸಿಮಲ್ ಡಿಜಿಟ್ಸಲ್ಲಿ ಅದನ್ನು ನಾವು ರಿಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ 1/3ನ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನು ಅಂತಂದರೆ 0.3333. ಈ 3 ಏನಿದೆ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ, ಅಂದರೆ ಇಲ್ಲಿ ಒಂದು ಡಿಜಿಟ್ಟು ರಿಪೀಟ್ ಆಗ್ತಾ ಇದೆ. ಸೊ ಇದನ್ನು ನಾವೇನು ಹೇಳ್ತೀವಿ, ನಾನ್ ಟರ್ಮಿನೇಟಿಂಗ್. ಅಂದರೆ ಇಲ್ಲಿ ಡೆಸಿಮಲ್ ಡಿಜಿಟ್ಟು ಎಂಡ್ ಆಗೋದಿಲ್ಲ, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ, ಅದನ್ನೇ ನಾವು ನಾನ್ ಟರ್ಮಿನೇಟಿಂಗ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ 3 ಅನ್ನೋ ಡಿಜಿಟ್ಟು ರಿಪೀಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ರಿಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ 1/7ನ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನು 0.142857. ಸೊ ಇಲ್ಲಿ
142857 ಈ ಡಿಜಿಟ್ಸು ರಿಪೀಟ್ ಆಗ್ತಾ ಇರುತ್ತೆ. 7 ಆದಮೇಲೆ ಮತ್ತೆ ರಿಪೀಟ್ ಆಗುತ್ತೆ. 142857 ಈ ಬ್ಲಾಕ್ ಆಫ್ ಡಿಜಿಟ್ಸ್ ಏನಿದೆ ಇದು ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಸೊ ನಾನ್ ಟರ್ಮಿನೇಟಿಂಗ್ ಅಂದರೆ ಡೆಸಿಮಲ್ ಡಿಜಿಟು ಎಂಡ್ ಆಗೋದಿಲ್ಲ, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗೆ ರಿಕರಿಂಗ್ ಅಂತಂದರೆ ಒಂದು ಡಿಜಿಟು ಅಥವಾ ಆ ಬ್ಲಾಕ್ ಆಫ್ ಡಿಜಿಟ್ ಏನಾಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಸೊ ಅಂಥ ಡೆಸಿಮಲ್ ಎಕ್ಸ್ಪ್ಯಾನ್ಷನನ್ನು ನಾವೇನಂತ ಕರಿತೀವಿ, ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಇದನ್ನು ನಾವು ಹೇಗೆ ಸೂಚಿಸ್ತೀವಿ ಅಂತಂದರೆ, ಯಾವ ಡಿಜಿಟು ರಿಪೀಟ್ ಆಗ್ತಾ ಇರುತ್ತೋ ಅದರ ಮೇಲೆ ಒಂದು ಐಫನ್ ಅಥವಾ ಡ್ಯಾಶ್ ಹಾಕಿ ಸೂಚಿಸ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಅನ್ನೋದು ರಿಪೀಟ್ ಆಗ್ತಾ ಇರೋದ್ರಿಂದ 0.3 ಡ್ಯಾಶ್ ಅಂತ ಬರಿತೀವಿ ಅಥವಾ ಬಾರ್ ಅಂತ ಬರಿತೀವಿ ಇದನ್ನು. ಹಾಗೆ ಇದನ್ನು 0.142857 ಅದರ ಮೇಲೆ ಹೀಗೆ ಲೈನ್ ಹಾಕಿ ಮಾರ್ಕ್ ಮಾಡೋದ್ರಿಂದ ಅದು ಏನರ್ಥ ಅಂದರೆ ಆ ಬ್ಲಾಕ್ ಆಫ್ ಡಿಜಿಟ್ಸ್, ಅಂದರೆ ಇಲ್ಲಿ ಎಷ್ಟು ಡಿಜಿಟ್ ರಿಪೀಟ್ ಆಗ್ತಾ ಇದೆ ಅಂತಂದರೆ 6 ಡಿಜಿಟ್ ರಿಪೀಟ್ ಆಗ್ತಾ ಇದೆ. ಓಕೆ, ಈ ಥರ ನಾವು ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನನ್ನು ಮಾರ್ಕ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಥರದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನು ಅಂತಂದರೆ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ನಾನ್ ಟರ್ಮಿನೇಟಿಂಗ್ ಅಂತಂದರೆ ಇಲ್ಲಿ ಅಷ್ಟೇ ಡೆಸಿಮಲ್ ಡಿಜಿಟ್ಸು ಎಂಡ್ ಆಗೋದಿಲ್ಲ, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ, ಅಂದರೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಅಲ್ಲಿ ಎಂಡ್ ಇರೋದಿಲ್ಲ. ಹಾಗೆ ನಾನ್ ರಿಕರಿಂಗ್ ಅಂತ ಇದೆ, ಅಂದರೆ ಇಲ್ಲಿ ಹಿಂದೆ ನಾವು ಡಿಸ್ಕಷನ್ ಮಾಡ್ದಂಗೆ ಯಾವುದೇ 1 ಅಥವಾ 2 ಡಿಜಿಟ್ಸು ರಿಪೀಟ್ ಆಗೋದಿಲ್ಲ, ಬದಲಾಗಿ ಏನಾಗುತ್ತೆ ಡಿಫ್ರೆಂಟ್ ಡಿಜಿಟ್ಸು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ರೂಟ್ 2ನ ವ್ಯಾಲ್ಯೂ ತಗೊಂಡಾಗ 1.414213562 ಆ್ಯಂಡ್ ಸೋ ಆನ್. ಇಲ್ಲಿ ಅಬ್ಸರ್ವ್ ಮಾಡಿದಾಗ ಈ ಡೆಸಿಮಲ್ ಡಿಜಿಟ್ಸಲ್ಲಿ ಯಾವುದೇ ಒಂದು ಡಿಜಿಟು ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಿಲ್ಲ ಅಲ್ವಾ. ಹಾಗೆ ಇಲ್ಲಿ ಎಂಡ್ ಆಗೋದಿಲ್ಲ, ನಾವಿಲ್ಲಿ ರೂಟ್ 2ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಹೋಗ್ತಾ ಇದ್ದರೆ ಅದಕ್ಕೆ ಎಂಡ್ ಆಗೋದಿಲ್ಲ, ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಈ ಥರದ ನಂಬರನ್ನು ನಾವೇನಂತ ಕರಿತೀವಿ, ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ಲು ಪೈನ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದರೆ 3.141596 ಆ್ಯಂಡ್ ಸೋ ಆನ್, ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಆದರೆ ನಾವು ಯೂಶ್ವಲಿ 2 ಡಿಜಿಟ್ಗೆ ಸ್ಟಾಪ್ ಮಾಡ್ತೀವಿ ಪೈನ ವ್ಯಾಲ್ಯೂ ತೊಗೊಳ್ಳುವಾಗ ಅಲ್ವಾ. ಪೈನ ವ್ಯಾಲ್ಯೂ 3.14 ಅಂತ ತೊಗೊಳ್ತೀವಿ, ಆದರೆ ಇಲ್ಲಿ ಡೆಸಿಮಲ್ ಡಿಜಿಟ್ಸು ಎಂಡ್ ಆಗೋದಿಲ್ಲ, ಹಾಗೆ ಯಾವುದೇ 1 ಅಥವಾ 2 ಡಿಜಿಟ್ಸು ರಿಪೀಟ್ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ. ಸೊ ಹಾಗಾಗಿ ಇದು ಯಾವ ಥರದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಂದರೆ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಹಾಗೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಮತ್ತೊಂದು ವಿಚಾರ ಏನು ಅಂತಂದರೆ, ರ್ಯಾಷನಲ್ ನಂಬರ್ಸ್ ಹಾಗೆ ಇರ್ರ್ಯಾಷನಲ್ ನಂಬರ್ಸ್ನ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಹೇಗಿರುತ್ತೆ ಅಂತ. ಸೊ ರ್ಯಾಷನಲ್ ನಂಬರ್ಸ್ನ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಹೇಗಿರುತ್ತೆ ಅಂತಂದರೆ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ ಅಥವಾ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಆಗಿರುತ್ತೆ. ಸೊ ಇಲ್ಲಿ ರ್ಯಾಷನಲ್ ನಂಬರ್ಸ್ನ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಹೇಗಿರುತ್ತೆ ಅಂತಂದರೆ ಇದರ ಟರ್ಮಿನೇಟಿಂಗ್ ಆಗಿರುತ್ತೆ ಅಥವಾ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಆಗಿರುತ್ತೆ. ಸೊ ಯಾವುದಾದ್ರೂ ಒಂದು ಡೆಸಿಮಲ್ ನಂಬರು ಟರ್ಮಿನೇಟಿಂಗ್ ಆಗಿದೆ ಅಥವಾ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಆಗಿದೆ ಅಂತಂದರೆ ಅದು ಯಾವ ಥರದ ನಂಬರ್ ಆಗಿರುತ್ತೆ ಅಂದರೆ ರ್ಯಾಷನಲ್ ನಂಬರ್ ಆಗಿರುತ್ತೆ. ಹಾಗೆ ಇರ್ರ್ಯಾಷನಲ್ ನಂಬರ್ನ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಾಗಿರುತ್ತೆ ಅಂತಂದರೆ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಆಗಿರುತ್ತೆ. ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಇರ್ರ್ಯಾಷನಲ್ ನಂಬರ್ಸ್ನ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಇದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ರ್ಯಾಷನಲ್ ನಂಬರ್ ಅಂತಂದರೆ ಟರ್ಮಿನೇಟಿಂಗ್ ಅಥವಾ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಆಗಿರುತ್ತೆ. ಇರ್ರ್ಯಾಷನಲ್ ನಂಬರ್ ಅಂತಂದರೆ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್. ಸೊ ಅದರ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ನೋಡ್ತಾನೆ ನಾವು ಹೇಳ್ಬೋದು ಇರ್ರ್ಯಾಷನಲ್ ನಂಬರ ಅಥವಾ ರ್ಯಾಷನಲ್ ನಂಬರ ಅಂತ. ಓಕೆ, ನೆಕ್ಸ್ಟ್ ರ್ಯಾಷನಲ್ ನಂಬರ್ಸಲ್ಲಿ ಯಾವ ಥರದ ಕ್ವೆಶನ್ ಅರೈಸ್ ಆಗುತ್ತೆ ಅಂತಂದರೆ ಒಂದು ಡೆಸಿಮಲ್ ಎಕ್ಸ್ಪ್ಯಾನ್ಷನನ್ನು ಕೊಟ್ಬಿಟ್ಟು ಅದನ್ನು P/Q ಫಾರ್ಮಲ್ಲಿ ಬರೀರಿ ಅನ್ನೋದು ಕಾಮನ್ ಆಗಿ ಕೇಳುವಂಥ ಕ್ವೆಶನ್ಸು. ಸೊ ಇಲ್ಲಿ ಫಸ್ಟ್ ಕ್ವೆಶನ್ ನೋಡಿದಾಗ 0.666 ಅಂತ ಕೊಟ್ಟಿದ್ದಾರೆ, ಇದನ್ನು ನಾವು 0.6 ಬಾರ್ ಅಂತ ಕೂಡ ಬರಿಬಹುದು ಅಲ್ವಾ. ಸೊ ಇದನ್ನು ಹೇಗೆ ನಾವು P/Q ಫಾರ್ಮಲ್ಲಿ ಬರೆಯೋದು ಅಂತಂದರೆ ಕೊಟ್ಟಿರೋಂಥ ನಂಬರನ್ನು ನಾವು ಫಸ್ಟ್ ಎಕ್ಸ್ ಅಂತ ತಗೊಳ್ಳೋಣ. ಸೊ ಎಕ್ಸ್ ಇಸ್ ಈಕ್ವಲ್ ಟು 0.666 ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡೋಣ. ಹಾಗೆ ಇಲ್ಲಿ ಡೆಸಿಮಲ್ ಡಿಜಿಟ್ಸಲ್ಲಿ 1 ಡಿಜಿಟ್ ರಿಪೀಟ್ ಆಗ್ತಾ ಇದ್ದರೆ ನಾವು ಅದನ್ನು 10ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ ಒಂದೇ ಡಿಜಿಟ್ ರಿಪೀಟ್ ಆಗ್ತಿದೆ ಅಂದರೆ ವಿ ಶುಡ್ ಮಲ್ಟಿಪ್ಲೈ ಬೈ 10. 2 ಡಿಜಿಟ್ಸ್ ಏನಾದರೂ ರಿಪೀಟ್ ಆಗ್ತಿದೆ ಅಂತಂದರೆ ವಿ ಶುಡ್ ಮಲ್ಟಿಪ್ಲೈ ಬೈ
100. ಹಾಗೆ 3 ಡಿಜಿಟ್ಸ್ ರಿಪೀಟ್ ಆಗ್ತಿದೆ ಅಂತಂದರೆ ನಾವು 1000ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ ಇದನ್ನು ನೆನ್ಪಿಟ್ಕೋಬೇಕು. ಡೆಸಿಮಲ್ ಎಕ್ಸ್ಪ್ಯಾನ್ಷನಲ್ಲಿ ಡೆಸಿಮಲ್ ಡಿಜಿಟ್ಸಲ್ಲಿ ಒಂದು ಡೆಸಿಮಲ್ ಡಿಜಿಟ್ ರಿಪೀಟ್ ಆಗ್ತಾ ಇದ್ದರೆ 10ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಡೆಸಿಮಲ್ ಡಿಜಿಟ್ಸ್ ರಿಪೀಟ್ ಆಗ್ತಿದೆ ಅಂದರೆ 100ಇಂದ ಮಲ್ಟಿಪ್ಲೈ ಮಾಡಬೇಕು. 3 ಡೆಸಿಮಲ್ ಡಿಜಿಟ್ಸ್ ರಿಪೀಟ್ ಆಗ್ತಿದೆ ಅಂದರೆ 1000ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ 1 ಡಿಜಿಟ್ ರಿಪೀಟ್ ಆಗ್ತಿದೆ. 1 ಡಿಜಿಟ್ ರಿಪೀಟ್ ಆಗ್ತಿದೆ ಅಂದರೆ ನಾವಿಲ್ಲಿ 10ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ ಮಲ್ಟಿಪ್ಲೈ ಬೈ 10 ಬೋತ್ ಸೈಡ್. ಸೊ ಎರಡೂ ಕಡೆ ನಾವು 10ಇಂದ ಮಲ್ಟಿಪ್ಲೈ ಮಾಡೋಣ. 10ಇಂದ ಮಲ್ಟಿಪ್ಲೈ ಮಾಡಿದಾಗ 10x ಇಸ್ ಈಕ್ವಲ್ ಟು ಡೆಸಿಮಲ್ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ 10ಇಂದ ಮಲ್ಟಿಪ್ಲೈ ಮಾಡಿದಾಗ ಡೆಸಿಮಲ್ ಪಾಯಿಂಟ್ ಏನಾಗುತ್ತೆ, ರೈಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ ಅಲ್ವಾ. ಸೊ ಒಂದು ಡಿಜಿಟ್ ಇಲ್ಲಿ 1 0 ಇರೋದ್ರಿಂದ ಒಂದು ಡಿಜಿಟ್ ರೈಟ್ ಸೈಡ್ಗೆ ಡೆಸಿಮಲ್ ಪಾಯಿಂಟು ಶಿಫ್ಟ್ ಆಗುತ್ತೆ. ಆಗ ಏನಾಗುತ್ತೆ, ಈ ನಂಬರು 6.666 ಅಂತ ಆಗುತ್ತೆ. ಇದನ್ನು ನಾವು ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡೋಣ. ಈಗ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಮಾಡೋಣ. ಆಗೇನಾಗುತ್ತೆ, 10x ಮೈನಸ್ ಎಕ್ಸ್ ಅಂದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 9x ಉಳ್ಕೊಳ್ಳುತ್ತೆ. ಹಾಗೆ 6.666 ಮೈನಸ್ 0.666 ಅಂತಂದಾಗ ಎಲ್ಲ ಡೆಸಿಮಲ್ ಡಿಜಿಟ್ಸಲ್ಲೂ ನಮಗೆ 0 ಬರುತ್ತೆ. ಹಾಗೆ ಹೋಲ್ ನಂಬರ್ ಪಾರ್ಟಲ್ಲಿ 6 ಮೈನಸ್ 0 ಅಂದರೆ 6 ಬರುತ್ತೆ. ಸೊ ಇವೆರಡನ್ನ ಸಬ್ಟ್ರಾಕ್ಷನ್ ಮಾಡಿದಾಗ ನಮಗೆ ಏನು ಉಳ್ಕೊಳ್ಳುತ್ತೆ ಅಂದರೆ 6.00. ಸೊ ವಿ ಕ್ಯಾನ್ ರೈಟ್ ಇಟ್ as 6 ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು 6/9. ಈಗ 6/9 ನಾವು 3ಇಂದ ಡಿವೈಡ್ ಮಾಡಿದಾಗ 2/3 ಬರುತ್ತೆ. ಸೊ 0.66ನ p/q ಫಾರ್ಮ್ ಏನು ಅಂತಂದರೆ 2/3. ನಾವು ಇದನ್ನು ನಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೋದು. ಹೇಗೆ ಅಂತಂದರೆ 2/3ನ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಣ. ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದಾಗ 0.666 ಕಂಟಿನ್ಯೂ ಆಗುತ್ತೆ ಅಲ್ವಾ. ಸೊ ನಮ್ಮ ಆನ್ಸರ್ ಇದು ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ 0.474747 ಅಂದರೆ 47 ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಇದನ್ನು ನಾವು p/q ಫಾರ್ಮಲ್ಲಿ ಬರೀಬೇಕು. ಹೇಗೆ ಬರೆಯೋದು ಅಂತಂದರೆ ಇದನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಅಂತ ತಗೊಂಡಾಗ ಇದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇದನ್ನು 100ಇಂದ ಮಲ್ಟಿಪ್ಲೈ ಮಾಡೋಣ. ಯಾಕೆ ಇಲ್ಲಿ 100ಇಂದ ಮಲ್ಟಿಪ್ಲೈ ಮಾಡೋದು ಅಂದರೆ ಇಲ್ಲಿ 2 ಡಿಜಿಟ್ಸು ರಿಪೀಟ್ ಆಗ್ತಾ ಇದೆ. 2 ಡಿಜಿಟ್ಸ್ ರಿಪೀಟ್ ಆಗ್ತಾ ಇದೆ ಅಂತಂದರೆ ನಾವು ಅದನ್ನು 100ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಆಗ LHS ಅಲ್ಲಿ 100x ಆಗುತ್ತೆ ಇಸ್ ಈಕ್ವಲ್ ಟು ಇದನ್ನು 0.47 ನಾವು 100ಇಂದ ಮಲ್ಟಿಪ್ಲೈ ಮಾಡಿದಾಗ ಡೆಸಿಮಲ್ ಪಾಯಿಂಟು 2 ಡಿಜಿಟ್ ರೈಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ ಅಲ್ವಾ. ಸೊ ಆಗ ಈ ನಂಬರ್ ಎಷ್ಟಾಗುತ್ತೆ ಅಂದರೆ 47.4747 ಅಂತ ಆಗುತ್ತೆ. ಇದನ್ನು ನಾವು ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡೋಣ. ಈಗ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಮಾಡೋಣ. ಈಕ್ವೇಷನ್ 2 ಮೈನಸ್ 1 ಮಾಡಿದಾಗ ಇಲ್ಲಿ 100x ಮೈನಸ್ ಎಕ್ಸ್ ಅಂತಂದರೆ 99x ಆಗುತ್ತೆ. ಹಾಗೆ RHS ಅಲ್ಲಿ 47.4747 ಇದರಲ್ಲಿ ನಾವು 0.4747 ಸಬ್ಟ್ರಾಕ್ಷನ್ ಮಾಡಬೇಕು. ಸಬ್ಟ್ರಾಕ್ಷನ್ ಮಾಡಿದಾಗ ನಮಗಿಲ್ಲಿ ಡೆಸಿಮಲ್ ಪಾರ್ಟಲ್ಲಿ 0 ಬರುತ್ತೆ ಅಲ್ವಾ. ಸೊ ಇಲ್ಲಿ 47 ಬರುತ್ತೆ ಅಂದರೆ 47.0 ಅಂತಂದರೆ ನಾವು ಅದನ್ನು 47 ಅಂತ ತೊಗೋಬೋದು. ಈಗ ಎಕ್ಸ್ ಇಸ್ ಈಕ್ವಲ್ ಟು 47/99 ಆಗುತ್ತೆ. ಸೊ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂತು, 47/99. ಎಕ್ಸ್ ಅಂತಂದರೆ ನಾವಿಲ್ಲಿ 0.4747 ಎಕ್ಸ್ ಅಂತ ತೊಗೊಂಡಿರೋದು ಅಲ್ವಾ. ಸೊ 0.4747 ಇದನ್ನು ನಾವು p/q ಫಾರ್ಮಲ್ಲಿ ಬರೆದಾಗ ಎಷ್ಟಾಗುತ್ತೆ ಅಂದರೆ 47/99. 47/99 ನಾವು ಇದನ್ನು ನಾವಿಲ್ಲಿ ಚೆಕ್ ಮಾಡ್ಕೋಬೋದು. ಹೇಗೆ ಅಂತಂದರೆ 47/99 ಅಗೇನ್ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದಾಗ ನಮಗೆ 0.4747 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಇಲ್ಲಿ 0.001 ಅಂತ ಇದೆ. ಅಂದರೆ ಇಲ್ಲಿ ರಿಪೀಟ್ ಆಗ್ತಾ ಇರೋಂಥ ಡಿಜಿಟ್ ಯಾವುದು ಅಂತಂದರೆ 001. ಅಂದರೆ 3 ಡಿಜಿಟ್ಸ್ ಇಲ್ಲಿ ರಿಪೀಟ್ ಆಗ್ತಿದೆ. 3 ಡಿಜಿಟ್ಸ್ ರಿಪೀಟ್ ಆಗ್ತಿದೆ ಅಂತಂದರೆ ನಾವು ಯಾವ ನಂಬರಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಅಂತಂದರೆ 1000ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಓಕೆ, ಸೊ ಆಗ ಇದನ್ನು ಕೊಟ್ಟಿರೋಂಥ ನಂಬರನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಸೊ ಎಕ್ಸ್ ಇಸ್ ಈಕ್ವಲ್ ಟು 001 ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಈಗ 3 ಡಿಜಿಟ್ಸ್ ರಿಪೀಟ್ ಆಗ್ತಾ ಇರೋದ್ರಿಂದ ಎರಡೂ ಕಡೆ ನಾವು 1000ಇಂದ ಮಲ್ಟಿಪ್ಲೈ ಮಾಡೋಣ.
ಆಗಿಲ್ಲಿ 1000x ಈಸ್ ಈಕ್ವಲ್ ಟು ಈ ನಂಬರಲ್ಲಿ 1000ಇಂದ ಮಲ್ಟಿಪ್ಲೈ ಮಾಡಿದಾಗ ಡೆಸಿಮಲ್ ಪಾಯಿಂಟು 3 ಡಿಜಿಟ್ ರೈಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ. ಆಗಿಲ್ಲಿ ಏನು ಉಳ್ಕೊಳ್ಳುತ್ತೆ ಅಂದರೆ 001 ಪಾಯಿಂಟ್ ಅಂತ ಬರುತ್ತೆ. ಅದನ್ನು ನಾವು 1.001001 ಅಂತ ಬರ್ಕೋಬಹುದು ಅಲ್ವಾ. ಸೊ ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಈಗ ಈಕ್ವೇಷನ್ 2 ಇಂದ 1ಅನ್ನು ಸಬ್ಟ್ರಾಕ್ಷನ್ ಮಾಡೋಣ. ಆಗ ಎಲ್ ಎಚ್ ಎಸ್ ಅಲ್ಲಿ 1000x ಮೈನಸ್ ಎಕ್ಸ್ ಅಂತಂದರೆ 999x ಈಸ್ ಈಕ್ವಲ್ ಟು ಇಲ್ಲಿ 1.001001 ಇದರಿಂದ ನಾವು 0.001ಅನ್ನು ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀವಿ. ಆಗ ಡೆಸಿಮಲ್ ಪ್ಲೇಸಲ್ಲಿ ಇಲ್ಲಿ ನಮಗೆ 0 ಸಿಗುತ್ತೆ. ಹಾಗೆ ಹೋಲ್ ನಂಬರ್ ಪಾರ್ಟಲ್ಲಿ 1 ಅಂತ ಆಗುತ್ತೆ ಅಲ್ವಾ. ಸೊ 1.0 ಅಂತ ಸಿಗುತ್ತೆ ಇವೆರಡನ್ನ ಸಬ್ಟ್ರಾಕ್ಷನ್ ಮಾಡಿದಾಗ. ಸೊ ಅದನ್ನು 1 ಅಂತ ಬರ್ಕೊಂಡಾಗ ಎಕ್ಸ್ನ ವ್ಯಾಲ್ಯೂ ಏನಾಗುತ್ತೆ ಅಂದರೆ 1/999 ಆಗುತ್ತೆ. ಸೊ ಇಲ್ಲಿ 0.001001 ಇದರ P/Q ಫಾರ್ಮ್ ಏನಾಗಿರುತ್ತೆ ಅಂತಂದರೆ 1/999 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಇದು ಪ್ರೀವಿಯಸ್ ಇಯರಲ್ಲಿ ಅರೈಸ್ ಆಗಿದ್ದಂತಹ ಕ್ವೆಶನ್ ಆಗಿದೆ. ಸೇಮ್ ಅದೇ ಥರದ ಕ್ವೆಶನ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ದ P/Q ಫಾರ್ಮ್ ಆಫ್ 0.3666 ಅಂತ ಕೊಟ್ಟಿದ್ದಾರೆ. ಇಲ್ಲಿ 0.366ಅಲ್ಲಿ ರಿಪೀಟ್ ಆಗ್ತಾ ಇರೋವಂಥದ್ದು 6, ಆದರೆ ಇಲ್ಲಿ ಒಂದು ಡಿಜಿಟ್ಟು ರಿಪೀಟ್ ಆಗ್ತಾ ಇಲ್ಲ. ಈ ಥರದ ಕ್ವೆಶನ್ನು ನಮಗೆ ಎಕ್ಸಾಮ್ಸಲ್ಲಿ ಅರೈಸ್ ಆಗುವಂಥದ್ದು. ಸೊ ಇದನ್ನು ಹೇಗೆ ನಾವು P/Q ಫಾರ್ಮಲ್ಲಿ ಬರಿಬೇಕು ಅಂತ ಇಲ್ಲಿ ನೋಡೋಣ. ಈಗ 0.366ಅನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು 0.3666 ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದನ್ನು 1 ಅಂತ ಕನ್ಸಿಡರ್ ಮಾಡೋಣ. ಈಗ ಇಲ್ಲಿ ರಿಪೀಟ್ ಆಗ್ತಾ ಇರೋವಂಥದ್ದು ಒಂದು ಡಿಜಿಟು. ಸೊ ಹಾಗಾಗಿ ಇದನ್ನು ನಾವೇನು ಮಾಡೋಣ, ಇಂಟು 10 ಮಲ್ಟಿಪ್ಲೈ ಬೈ 10 ಮಾಡೋಣ. ಸೊ ಇದನ್ನು ನಾವು 10ಇಂದ ಮಲ್ಟಿಪ್ಲೈ ಮಾಡೋಣ. ಆಗ 10x ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದಾಗ ಡೆಸಿಮಲ್ ಡಿಜಿಟು ಒಂದು ಡಿಜಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಆಗ ಇಲ್ಲಿ 3.66 ಅಂತ ಆಗುತ್ತೆ. ಇದನ್ನು ನಾವು ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡೋಣ. ಈಗ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1, 10x ಮೈನಸ್ ಎಕ್ಸ್ ಅಂತಂದರೆ 9x ಆಗುತ್ತೆ. ಹಾಗೆ ಇಲ್ಲಿ 3.666ಇಂದ ನಾವು 0.36. ಸೊ ಇಲ್ಲಿ ಎಲ್ಲ ಡಿಜಿಟ್ಸಲ್ಲೂ 0 ಉಳ್ಕೊಳ್ಳುತ್ತೆ. ಆದರೆ ಇಲ್ಲಿ ಫಸ್ಟ್ ಡಿಜಿಟ್ ಏನಿದೆ 10th ಪ್ಲೇಸ್ ಏನಿದೆ ಅಲ್ಲಿ 6 ಮೈನಸ್ 3 ಅಂದರೆ 3.3 ಅಂತ ಉಳ್ಕೊಳ್ಳುತ್ತೆ ಇಲ್ಲಿ. ಸೊ ಇದನ್ನು ಸಬ್ಟ್ರಾಕ್ಷನ್ ಮಾಡಿದಾಗ ನಮಗೆ 3.3 ಅಂತ ಉಳ್ಕೊಳ್ಳುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ ಇಲ್ಲಿ ನಮಗೆ ಡೆಸಿಮಲ್ ಡಿಜಿಟ್ ಇರಬಾರ್ದು, ಹೋಲ್ ನಂಬರಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ 3.3ನ ಹೋಲ್ ನಂಬರಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಅಗೇನ್ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಮಲ್ಟಿಪ್ಲೈ ಬೈ 10 ಮಾಡಬೇಕಾಗತ್ತೆ ಅಲ್ವಾ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಮಾತ್ರ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ, ನಾವೇನು ಮಾಡಬೇಕು ಎರಡೂ ಕಡೆಯೂ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಯಾಕಿಲ್ಲಿ ಅಗೇನ್ ನಾವು ಇಂಟು 10 ಮಾಡ್ತಾ ಇದ್ದೀವಿ ಅಂತಂದರೆ ಟು ರಿಮೂವ್ ದಿ ಡೆಸಿಮಲ್ ಡಿಜಿಟ್. ಓಕೆ, ಸೊ 10ಇಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಪಾಯಿಂಟ್ ರೈಟ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಆಗ ನಮಗೆ 33 ಬರುತ್ತೆ. ಸೊ ಹಾಗಾಗಿ ನಾವಿಲ್ಲಿ 10ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ 9 ಇಂಟು 10 ಅಂತಂದರೆ 90x ಈಸ್ ಈಕ್ವಲ್ ಟು 3.3 ಇಂಟು 10 ಅಂತಂದರೆ ಇದು 33 ಆಗುತ್ತೆ. ಆಗ ಎಕ್ಸ್ ಈಸ್ ಈಕ್ವಲ್ ಟು 33/90. ಹಾಗೆ ನಾವಿಲ್ಲಿ ಸಿಂಪ್ಲಿಫೈ ಮಾಡಿದಾಗ 11/30 ಬರುತ್ತೆ. 3ಇಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಉಳ್ಕೊಳ್ಳುತ್ತೆ ಇಲ್ಲಿ ಅಂದರೆ 11/30 ಉಳ್ಕೊಳ್ಳುತ್ತೆ. ಸೊ ಕೊಟ್ಟಿರೋ ನಂಬರ್ನ P/Q ಫಾರ್ಮ್ ಏನಾಗಿರುತ್ತೆ ಅಂತಂದರೆ 11/30. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಆಪ್ಷನ್ ಎ ಅಲ್ಲಿ 11/30 ಇದೆ. ಇದು ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ದ P/Q ಫಾರ್ಮ್ ಆಫ್ 23.4343 ಈಸ್ ಅಂತ ಕೊಟ್ಟಿದ್ದಾರೆ. ಇದು ಸಹ ಪ್ರೀವಿಯಸ್ ಇಯರಲ್ಲಿ ಅರೈಸ್ ಆಗಿದ್ದಂತಹ ಕ್ವೆಶನ್ ಆಗಿದೆ. ಇಲ್ಲೂ ಅಷ್ಟೇ ಎಕ್ಸ್ ಇಸ್ ಈಕ್ವಲ್ ಟು 23.4343 ಅಂತ ತಗೊಳ್ಳೋಣ. ಸೊ ಇದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡೋಣ. ಹಾಗೆ ಇಲ್ಲಿ 2 ಡಿಜಿಟ್ ರಿಪೀಟ್ ಆಗ್ತಾ ಇದೆ, 4 ಮತ್ತು 3 2 ಡಿಜಿಟ್ ರಿಪೀಟ್ ಆಗ್ತಿದೆ ಅಂದರೆ ನಾವು ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಮಲ್ಟಿಪ್ಲೈ ಬೈ 100. 100ಇಂದ ಮಲ್ಟಿಪ್ಲೈ ಮಾಡಿದಾಗ 100x ಈಸ್ ಈಕ್ವಲ್ ಟು ಈ ಪಾಯಿಂಟ್ ಏನಿದೆ 2 ಡಿಜಿಟ್ಸ್ಗೆ ಶಿಫ್ಟ್ ಆಗುತ್ತೆ. ಆಗ ಇಲ್ಲಿ 23 ಆಲ್ರೆಡಿ ಹೋಲ್ ನಂಬರ್ ಪಾರ್ಟಲ್ಲಿದೆ. 2 ಡಿಜಿಟ್ಗೆ ಪಾಯಿಂಟ್ ಶಿಫ್ಟ್ ಆದಾಗ 2343 ಆಗುತ್ತೆ. 0.4343 ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದು ಈಕ್ವೇಷನ್ ನಂಬರ್ 2. ಈಗ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಮಾಡಿದಾಗ 100x ಮೈನಸ್ ಎಕ್ಸ್ ಅಂತಂದರೆ 99x ಈಸ್ ಈಕ್ವಲ್ ಟು
2343.4343 ಇದರಿಂದ ನಾವು 23.4343 ಇದನ್ನು ಸಬ್ಟ್ರಾಕ್ಷನ್ ಮಾಡಬೇಕಾಗತ್ತೆ. ಆಗ ಡೆಸಿಮಲ್ ಡಿಜಿಟ್ಸ್ ಎರಡೂ ಕಡೆ ಸೇಮ್ ಇದೆ. ಆಗ ಡೆಸಿಮಲ್ ಡಿಜಿಟ್ಸಲ್ಲಿ ನಮಗೆ 0 ಬರುತ್ತೆ. ಅಗೈನ್ ಇಲ್ಲಿ 3 - 3 0, 4 - 2 ಅಂದರೆ 2, 3 2. ಸೊ 2320 ಉಳ್ಕೊಳ್ಳುತ್ತೆ. ಆಗ x = 2320/99 ಉಳ್ಕೊಳ್ಳುತ್ತೆ. ಸೊ 23.4343 ಇದರ P/Q ಫಾರ್ಮ್ ಏನಾಗಿರುತ್ತೆ ಅಂತಂದರೆ 2320/99 ಆಗಿರುತ್ತೆ. ಓಕೆ, ನೆಕ್ಸ್ಟ್ ರ್ಯಾಷನಲ್ ನಂಬರ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತಂದರೆ ರ್ಯಾಷನಲೈಸೇಷನ್ ಆಫ್ ಡಿನಾಮಿನೇಟರ್. ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಇದರ ಮೇಲೆ ಸುಮಾರು ಸಲ ನಮಗೆ ಕ್ವೆಶನ್ ಅರೈಸ್ ಆಗುತ್ತೆ. ಸೊ ಏನಿಲ್ಲಿ ರ್ಯಾಷನಲೈಸೇಷನ್ ಆಫ್ ಡಿನಾಮಿನೇಟರ್ ಅಂತಂದರೆ, ಡಿನಾಮಿನೇಟರಲ್ಲಿ ಇರ್ರಾಷನಲ್ ನಂಬರ್ ಕೊಟ್ಟಿದ್ದಾಗ, ಫಾರ್ ಎಕ್ಸಾಂಪಲ್ 1/√2 ಅಂತ ತೊಗೊಂಡಾಗ ಡಿನಾಮಿನೇಟರಲ್ಲಿ ಇಲ್ಲಿ √2 ಇದೆ. ಸೊ ಈ ಇರ್ರಾಷನಲ್ ನಂಬರನ್ನು ನಾವೇನು ಮಾಡಬೇಕು ಅಂದರೆ ರ್ಯಾಷನಲ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು. ಅಂಥದ್ದನ್ನೇ ನಾವೇನಂತ ಕರೆಯೋದು ರ್ಯಾಷನಲೈಸೇಷನ್ ಆಫ್ ಡಿನಾಮಿನೇಟರ್ ಅಂತ. ಸೊ ಇಲ್ಲಿರೋ √2 ಅನ್ನು ನಾವು ರ್ಯಾಷನಲ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ಅಂದರೆ √2 × √2 ಅಂದಾಗ ಇದು √4 ಆಗುತ್ತೆ. √4ನ ವ್ಯಾಲ್ಯೂ ಎಷ್ಟು ಅಂದರೆ 2 ಆಗುತ್ತೆ. √2 ಇದ್ದಿದ್ದು 2 ಆಗಿ ಬದಲಾಯಿತು. ಸೊ ಇದನ್ನೇ ನಾವು ರ್ಯಾಷನಲೈಸೇಷನ್ ಅಂತ ಹೇಳೋದು. ಇರ್ರಾಷನಲ್ ನಂಬರ್ ಇರೋದನ್ನು ರ್ಯಾಷನಲ್ ಆಗಿ ಕನ್ವರ್ಟ್ ಮಾಡೋದನ್ನೇ ರ್ಯಾಷನಲೈಸೇಷನ್ ಅಂತ ಹೇಳ್ತೀವಿ. ಈ ಕ್ವೆಶನನ್ನು ಹೇಗೆ ಸಾಲ್ವ್ ಮಾಡೋದು ಅಂತಂದರೆ 1/√2 ಇರೋದನ್ನು ನಾವು ರ್ಯಾಷನಲೈಸೇಷನ್ ಮಾಡಬೇಕು. ಡಿನಾಮಿನೇಟರನ್ನು ರ್ಯಾಷನಲೈಸ್ ಮಾಡೋದು ಹೇಗೆ ಅಂದರೆ ಇಂಟು √2/√2 ಮಾಡಬೇಕು. ಈಗ √2ಗೆ √2ನ ಮಲ್ಟಿಪ್ಲೈ ಮಾಡಬೇಕು ಅಂತಂದರೆ ನಾವು ಡೈರೆಕ್ಟಾಗಿ ಅದನ್ನು ಡಿನಾಮಿನೇಟರ್ಗೆ ಮಾತ್ರ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಡಿನಾಮಿನೇಟರಲ್ಲಿ ನಾವು √2ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ನ್ಯೂಮರೇಟರಲ್ಲೂ ಸಹ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಆಗ 1 × √2 ಅಂದರೆ √2 ಆಗುತ್ತೆ. ಡಿನಾಮಿನೇಟರಲ್ಲಿ √2 × √2 ಆಗುತ್ತೆ. ಆಗ √2/√2 × √2 ಅಂದರೆ √4 ಆಗುತ್ತೆ. √4ನ ವ್ಯಾಲ್ಯೂ ಎಷ್ಟು ಅಂದರೆ 2 ಆಗುತ್ತೆ. ಸೊ ಇದು ಏನಾಗಿ ಬದಲಾಯಿತು ಅಂದರೆ √2/2 ಅನ್ನೋದು ರ್ಯಾಷನಲೈಸ್ ಆಗಲಿ. ಡಿನಾಮಿನೇಟರಲ್ಲಿ ಇದ್ದಿದ್ದಂಥ √2 ಏನಾಗಿ ಬದಲಾಗಿದೆ ಅಂದರೆ 2 ಆಗಿದೆ. ಈ ಥರ ನಾವು ಡಿನಾಮಿನೇಟರಲ್ಲಿ ಇರ್ರಾಷನಲ್ ನಂಬರ್ ಇದ್ದಾಗ ನಾವು ರ್ಯಾಷನಲ್ ನಂಬರ್ ಆಗಿ ಕನ್ವರ್ಟ್ ಮಾಡೋದನ್ನು ರ್ಯಾಷನಲೈಸೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಇಲ್ಲಿ 1/√7 + √2 ಅಂತ ಇದೆ. ಇಲ್ಲಿ 2 ನಂಬರ್ಸ್ ಇದ್ದಾವೆ. ಈ ಹಿಂದಿನ ಎಕ್ಸಾಂಪಲಲ್ಲಿ ನಾನು 1/√2 ಅಂತ ತೊಗೊಂಡಿದ್ದೆ. ಆಗ ಅಲ್ಲಿ ಒಂದೇ ನಂಬರ್ ಇದ್ದಿದ್ದರಿಂದ √2ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಲ್ವಾ. ಈಗ ನಾವೇನು ಮಾಡಬೇಕು ಅಂತಂದರೆ ರ್ಯಾಷನಲೈಸಿಂಗ್ ಫ್ಯಾಕ್ಟರಿಂದ ಮಲ್ಟಿಪ್ಲೈ ಮಾಡಬೇಕು. ಯಾವುದನ್ನು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ ಅಂದರೆ, ಈಗ √2ಗೆ ಯಾವುದರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ 2 ಬಂದಿದ್ದು ಅಂದರೆ √2ಇಂದ. ಅಂದರೆ √2ಗೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದಾಗಿತ್ತು ಅಂದರೆ √2ನೇ ಆಗಿತ್ತು. ಅದೇ ಥರ ಇಲ್ಲಿ √7 + √6 ಅಂತ ಇದೆ. ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದರೆ √7 - √6 ಆಗುತ್ತೆ. ಇಲ್ಲಿ ಸೈನನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಬಳಸುವಂಥ ಐಡೆಂಟಿಟಿ ಯಾವುದು ಅಂತಂದರೆ a + b ಆಫ್ a - b ಫಾರ್ಮಲ್ಲಿ ಬರ್ಕೊಂಡು ಅದರ ಪ್ರಕಾರ ನಾವಿಲ್ಲಿ ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ a + b ಆಫ್ a - b ಅಂದರೆ a² - b² ಆಗುತ್ತೆ. ಅದೇ ಥರ ನಾವಿಲ್ಲಿ √7 + √6ಅನ್ನು √7 - √6ಇಂದ ಮಲ್ಟಿಪ್ಲೈ ಮಾಡಿದಾಗ ಈ ಐಡೆಂಟಿಟಿ ಪ್ರಕಾರ ಏನಾಗುತ್ತೆ ಅಂತಂದರೆ √7² - √6² ಆಗುತ್ತೆ. ಆಗ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಇಲ್ಲಿ ಉಳ್ಕೊಳ್ಳೋಂಥದ್ದು 7 - 6 ಅಲ್ವಾ. ಸೊ 7 - 6 ಅಂತಂದರೆ 1 ಬರುತ್ತೆ. ಇದನ್ನು ಈ ಥರ ನಾವು ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ ಇರ್ರಾಷನಲ್ ನಂಬರು ರ್ಯಾಷನಲ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೋ ಆ ನಂಬರನ್ನು ನಾವು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ √7 + √6ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದರೆ √7 - √6 ಆಗುತ್ತೆ. ರ್ಯಾಷನಲೈಸಿಂಗ್ ಫ್ಯಾಕ್ಟರಿಂದ ನಾವಿಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗತ್ತೆ, ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ √7 - √6 ಡಿವೈಡೆಡ್ ಬೈ √7 - √6.
ಆಗ 1 ಇಂಟು √7 ಮೈನಸ್ √6 ಅಂದರೆ ನ್ಯೂಮರೇಟರಲ್ಲಿ √7 ಮೈನಸ್ √6 ಬರುತ್ತೆ. ಡಿನಾಮಿನೇಟರಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐಡೆಂಟಿಟಿನ ಯೂಸ್ ಮಾಡ್ಕೊಳ್ತೀವಿ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ. ಸೊ ಇಲ್ಲಿ ಅದೇ ಥರ ಇದೆ, ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ ಫಾರ್ಮಲ್ಲಿ ಇರೋದ್ರಿಂದ √7 ಹೋಲ್ ಸ್ಕ್ವೇರ್ ಮೈನಸ್ √6 ಹೋಲ್ ಸ್ಕ್ವೇರ್ ಆಗುತ್ತೆ. ಆಗ ನ್ಯೂಮರೇಟರಲ್ಲಿ √7 ಮೈನಸ್ √6 ಹಾಗೆ ಇರುತ್ತೆ, ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 7 ಉಳ್ಕೊಳ್ಳುತ್ತೆ. ಅದೇ ಥರ ಇಲ್ಲಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 6 ಉಳ್ಕೊಳ್ಳುತ್ತೆ. ಸೊ ನ್ಯೂಮರೇಟರಲ್ಲಿ √7 ಮೈನಸ್ √6 ಬೈ 7 ಮೈನಸ್ 6 ಅಂತಂದರೆ 1. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಎಷ್ಟಾಗುತ್ತೆ ಅಂದರೆ √7 ಮೈನಸ್ √6 ಆಗುತ್ತೆ. ಸೊ ಇಲ್ಲಿ ಡಿನಾಮಿನೇಟರಲ್ಲಿ 1 ಉಳ್ಕೊಂಡಿದೆ, ಅಂದರೆ ರ್ಯಾಷನಲ್ ನಂಬರ್ ಉಳ್ಕೊಂಡಿದೆ, ಇರ್ಯಾಷನಲ್ ನಂಬರ್ ಉಳ್ಕೊಂಡಿಲ್ಲ. ಸೊ ಈ ಥರ ನಾವು ಈ ಕ್ವೆಶನನ್ನು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಅದೇ ಥರ ಇನ್ನು ಕೆಲವೊಂದು ಎಕ್ಸಾಮ್ಸಲ್ಲಿ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಲೇ ಡೈರೆಕ್ಟಾಗಿ ಕೇಳ್ತಾರೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡಿದಾಗ ಇದರಲ್ಲಿ ಡಿನಾಮಿನೇಟರಲ್ಲಿ √5 ಪ್ಲಸ್ √2 ಇದೆ. √5 ಪ್ಲಸ್ √2ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದಾಗಿರುತ್ತೆ ಅಂತಂದರೆ √5 ಮೈನಸ್ √2 ಆಗಿರುತ್ತೆ. ಓಕೆ, ಸೊ ರ್ಯಾಷನಲೈಸಿಂಗ್ ಫ್ಯಾಕ್ಟರಿಂದ ನಾವಿಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ ನ್ಯೂಮರೇಟರ್ ಹಾಗೆ ಡಿನಾಮಿನೇಟರ್ ಎರಡನ್ನ ಸಹ ನಾವು ರ್ಯಾಷನಲೈಸಿಂಗ್ ಫ್ಯಾಕ್ಟರಿಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. √5 ಮೈನಸ್ √2 ಡಿವೈಡೆಡ್ ಬೈ √5 ಮೈನಸ್ √2. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನ್ಯೂಮರೇಟರಲ್ಲಿ √5 ಮೈನಸ್ √2 ಹಾಗೆ ಉಳ್ಕೊಳ್ಳುತ್ತೆ. ಡಿನಾಮಿನೇಟರಲ್ಲಿ √5 ಹೋಲ್ ಸ್ಕ್ವೇರ್ ಮೈನಸ್ √2 ಹೋಲ್ ಸ್ಕ್ವೇರ್. ಇಲ್ಲೂ ಅಷ್ಟೇ ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ ಫಾರ್ಮಲ್ಲಿ ಇರೋದ್ರಿಂದ ಇದನ್ನು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಬರ್ಕೊಂಡಿದ್ದೀವಿ. ನ್ಯೂಮರೇಟರಲ್ಲಿ √5 ಮೈನಸ್ √2 ಹಾಗೆ ಇರುತ್ತೆ. ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇಲ್ಲಿ 5 ಉಳ್ಕೊಳ್ಳುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಉಳ್ಕೊಳ್ಳುತ್ತೆ. ಸೊ √5 ಮೈನಸ್ √2 ಬೈ 5 ಮೈನಸ್ 2 ಅಂತಂದರೆ 3 ಆಗುತ್ತೆ. ಈ ಕ್ವೆಶನ್ಗೆ ಆನ್ಸರ್ ಏನು ಅಂದರೆ √5 ಮೈನಸ್ √2 ಬೈ 3. ನೆಕ್ಸ್ಟ್ ಕ್ವೆಶನ್, ದ ಪ್ರಾಡಕ್ಟ್ ಆಫ್ 2 ಪ್ಲಸ್ √3 ಆ್ಯಂಡ್ 2 ಮೈನಸ್ √3 ಅಂತ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಪ್ರಾಡಕ್ಟ್ ಅಂತಂದರೆ ನಾವಿಲ್ಲಿ ಎರಡನ್ನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 2 ಪ್ಲಸ್ √3 ಆಫ್ 2 ಮೈನಸ್ √3 ಇದನ್ನು ಮಲ್ಟಿಪ್ಲೈ ಮಾಡಬೇಕಾದ್ರೆ ಫಸ್ಟ್ ನಾವು 2 ಇಂದ ಎರಡು ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡೋಣ. 2 ಇಂಟು 2 ಅಂದರೆ 4, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು √3 ಅಂತಂದರೆ 2√3 ಆಗುತ್ತೆ. ಅದೇ ಥರ ಸೆಕೆಂಡ್ ಟರ್ಮಿಂದ ಎರಡು ಟರ್ಮ್ಸನ್ನು ಇಲ್ಲಿ ಮಲ್ಟಿಪ್ಲೈ ಮಾಡೋಣ. √3 ಇಂಟು 2 ಅಂತಂದರೆ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ √3 ಇಂಟು 2 ಅಂದರೆ 2√3 ಪ್ಲಸ್ ಇಂಟು ಮೈನಸ್ ಮೈನಸ್ √3 ಇಂಟು √3 ಅಂತ ಬರುತ್ತೆ. √3 ಇಂಟು √3 ಅಂತಂದರೆ √9 ಆಗುತ್ತೆ ಅಲ್ವಾ. ಇಲ್ಲಿ ಮೈನಸ್ 2√3 ಇದೆ, ಇಲ್ಲಿ ಪ್ಲಸ್ 2√3 ಇದೆ, ಅಂದರೆ ಇವೆರಡನ್ನ ಕ್ಯಾನ್ಸಲ್ ಮಾಡಬಹುದು. ಆಗ ಇಲ್ಲಿ ಉಳ್ಕೊಳ್ಳೋಂಥದ್ದು 4 ಮೈನಸ್ √3 ಇಂಟು √3 ಅಂತಂದರೆ √9 ಅಲ್ವಾ. ಸೊ 4 ಮೈನಸ್ √9ನ ವ್ಯಾಲ್ಯೂ 3, 4 ಮೈನಸ್ 3 ಅಂತಂದರೆ 1. ಸೊ ಇದರ ಪ್ರಾಡಕ್ಟ್ ಎಷ್ಟಾಗಿರುತ್ತೆ ಅಂತಂದರೆ 1 ಆಗಿರುತ್ತೆ. ಆಪ್ಷನ್ ಬಿ 1 ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಈ ಕ್ವೆಶನನ್ನು ಇನ್ನೊಂದು ಮೆಥಡಲ್ಲೂ ಈಸಿಯಾಗಿ ನಾವು ಸಿಂಪ್ಲಿಫೈ ಮಾಡ್ಬೋದು. ಯಾವುದೋ ಮೆಥಡ್ ಅಂತಂದರೆ ಇಲ್ಲಿ ಕ್ವೆಶನನ್ನು ಅಬ್ಸರ್ವ್ ಮಾಡಿದ್ರೆ ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ ಫಾರ್ಮಲ್ಲಿ ಇದೆ ಅಲ್ವಾ. ಸೊ 2 ಪ್ಲಸ್ √3 ಆಫ್ 2 ಮೈನಸ್ √3 ಅಂದರೆ ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ ಫಾರ್ಮಲ್ಲಿದೆ. ಸೊ ಆ ಐಡೆಂಟಿಟಿಯನ್ನು ಯೂಸ್ ಮಾಡ್ಕೊಂಡು ನಾವಿಲ್ಲಿ ಸಿಂಪ್ಲಿಫೈ ಮಾಡ್ಬೋದು. ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ ಅಂತಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ. ಸೊ ಇಲ್ಲಿ ಎ ಪ್ಲೇಸಲ್ಲಿ 2 ಇದೆ, 2 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ನ ವ್ಯಾಲ್ಯೂ 4 ಮೈನಸ್ √3 ಹೋಲ್ ಸ್ಕ್ವೇರ್ ಅಂತಂದರೆ 3, 4 ಮೈನಸ್ 3 ಅಂತಂದರೆ 1. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ 1. ಈ ಥರ ಐಡೆಂಟಿಟಿಯನ್ನು ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡೋದ್ರಿಂದ ನಮಗೆ ಈಸಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಇದು ಸಹ ಪ್ರೀವಿಯಸ್ ಇಯರಲ್ಲಿ ಅರೇಸ್ ಆಗಿದ್ದಂತಹ ಕ್ವೆಶನು. ದ ಸಮ್ ಆಫ್ 5 ಪ್ಲಸ್ √3 ಹೋಲ್ ಸ್ಕ್ವೇರ್ ಆ್ಯಂಡ್ 5 ಮೈನಸ್ √3 ಹೋಲ್ ಸ್ಕ್ವೇರ್ ಈಸ್ ಅಂತ ಕೊಟ್ಟಿದ್ದಾರೆ. ಇವೆರಡರ ಸಮ್ಮನ್ನು ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ 5 ಪ್ಲಸ್ √3 ಹೋಲ್ ಸ್ಕ್ವೇರ್ ಪ್ಲಸ್ 5 ಮೈನಸ್ √3 ಹೋಲ್ ಸ್ಕ್ವೇರ್. ಇಲ್ಲಿ
ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ, ಹಾಗೆ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಅದರ ಪ್ರಕಾರ ನಾವಿಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. a ಸ್ಕ್ವೇರ್ ಅಂತಂದರೆ 5 ಸ್ಕ್ವೇರ್ ಪ್ಲಸ್ 2ab, 2a ಪ್ಲೇಸಲ್ಲಿ 5 ಇದೆ, ಸೊ 5, b ಪ್ಲೇಸಲ್ಲಿ √3 ಇದೆ, ಪ್ಲಸ್ √3 ಹೋಲ್ ಸ್ಕ್ವೇರ್ ಪ್ಲಸ್ 5 a ಸ್ಕ್ವೇರ್ ಅಂತಂದರೆ 5 ಸ್ಕ್ವೇರ್ ಮೈನಸ್ 2ab, 2 ಇಲ್ಲೂ ಅಷ್ಟೇ a ಪ್ಲೇಸಲ್ಲಿ 5 ಇದೆ, b ಪ್ಲೇಸಲ್ಲಿ √3 ಇದೆ, ಸೊ2ab ಫಾರ್ಮ್ ಆಯಿತು, ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಇದನ್ನು ನಾನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಗೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ ಅಷ್ಟೇ. ಓಕೆ, ಈಗ ಎರಡೂ ಕಡೆ ಅಬ್ಸರ್ವ್ ಮಾಡಿದಾಗ ಪ್ಲಸ್ 2 × 5 × √3 ಮೈನಸ್ 2 × 5 × √3 ಪ್ಲಸ್ 2ab ಮೈನಸ್ 2ab ಫಾರ್ಮಲ್ಲಿದೆ. ಇವೆರಡೂ ಕ್ಯಾನ್ಸಲ್ ಮಾಡಬಹುದು. ಈಗ ಉಳ್ಕೊಳ್ಳೋಂಥ ನಂಬರ್ಸು ಇಲ್ಲಿ 5 ಸ್ಕ್ವೇರ್ ಅಂದರೆ 25, ಹಾಗೆ √3 ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋಂಥದ್ದು 3, ಸೊ ಪ್ಲಸ್ 3 ಪ್ಲಸ್ ಅಗೇನ್ ಇಲ್ಲಿ 5 ಸ್ಕ್ವೇರ್ ಅಂತ ಇದೆ, 5 ಸ್ಕ್ವೇರ್ ಅಂತಂದರೆ 25, ಇಲ್ಲೂ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳ್ಕೊಳ್ಳುತ್ತೆ. ಸೊ 25 ಪ್ಲಸ್ 25 ಅಂದರೆ 50, 50 ಪ್ಲಸ್ 3 and 3 ಅಂದರೆ 56 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 56. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಎ 56. ಓಕೆ, ಸೊ ಇದಿಷ್ಟು ಟಾಪಿಕ್ಸು ನಾವು ರ್ಯಾಷನಲ್ ನಂಬರ್ಸ್ ರಿಲೇಟೆಡ್ ಆಗಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ರ್ಯಾಷನಲ್ ನಂಬರ್ಸ್ ಮೇಲೆ ಬರುವಂಥ ಎಲ್ಲ ಕ್ವೆಶನ್ಸು ಸಹ ನಮ್ಮ TET GPSTR ಈ ಎಕ್ಸಾಮ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ರ್ಯಾಷನಲ್ ನಂಬರ್ಸಲ್ಲಿ ಬರುವಂಥ ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಷನ್ ಮಾಡಿದ್ದೀನಿ, ಜೊತೆಗೆ ಅದರ ಮೇಲೆ ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಕ್ವೆಶನ್ಸ್ ಅರೈಸ್ ಆಗಿತ್ತು ಅನ್ನೋದನ್ನು ಸಹ ಡಿಸ್ಕಷನ್ ಮಾಡಿದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.